ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಗೊಂಬೆ ಹೇಳ್ತಾಳೆ. ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿಗೆ? ಏನಕ್ಕೆ ಹೋಗ್ತಾ ಇದ್ದೀವಿ? ಏನು ಡಿಮಾರ್ಟ್ ಹೋಗೋದು ನಾವು ಇವಾಗ? ಅಲ್ಲಿ ನೋಡಿ ಲಿಬ್ಬಮ್ಮು ಅದು ಯಾವ ಥರ ಚಾಕ್ಲೇಟ್ ಕೊಡ್ಸುತ್ತಾ? ಯಾರು ಕೊಡ್ಸೋ ಚಾಕ್ಲೇಟ್? ಓಹೋ, ಮಮ್ಮಿ ಕೊಡ್ಸಲ್ವಾ ನಿಂಗೇನು? ಮಮ್ಮಿ ಕೊಡ್ಸಲ್ವೇನೋ? ಮತ್ತೆ ನೀನ್ ಪಪ್ಪ ಎಷ್ಟು ಮಾತ್ರ ಹೇಳ್ತಾ ಇದ್ಯಾ? ಸೊ ಇವಾಗ ಡಿಮಾರ್ಟ್ಗೆ ಹೋಗ್ಬೇಕು. ಗೋಪಿ ಸ್ವಲ್ಪ ಆಚೆ ಹೋಗಿದ್ದಾರೆ. ಆದರೆ ಅವರು ಬಿಡಿಯೋ ಕಾಂಪ್ಲೆಕ್ಸ್ಗೆ ಬರ್ತೀಯ ಅಂತ ಕರೆದ್ರು, ಏನೋ ತರಬೇಕಾಗಿತ್ತು ಅಂತ. ಇವಾಗಂತೂ ಹೆವಿ ಬಿಸಿಲಿದೆ, ಸಕ್ಕತ್ ಬಿಸಿಲಿದೆ. ಸನ್ಸ್ಕ್ರೀನ್ ಹಚ್ಚಿದ್ದೀನಿ ನಾನು ಕೂಡ. ಸರಿ, ಇನ್ನು ಒಂದು ಸ್ವಲ್ಪ ರೇಷನ್ ಖಾಲಿ ಆಗಿತ್ತು, ಅದನ್ನೆಲ್ಲ ಹಾಗೆ ತರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಡನ್ ಪ್ಲ್ಯಾನ್, ಹೋಗಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ಇವಳು ಹೋಗಬೇಕು ಅಂತಿದ್ಲು. ಸರಿ, ಡಿಮಾರ್ಟ್ ಅಂದರೆ ಇವಳಿಗೆ ಇಷ್ಟ, ಅಲ್ಲಿ ಎಸ್ಕಲೇಟ್ರೆಲ್ಲ ಇರುತ್ತಲ್ಲ, ಅಲ್ಲಿ ಹೋಗಬೇಕು ಅಂತ ತುಂಬ ಇಷ್ಟಪಡ್ತಿದ್ಲು. ಸರಿ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿದ್ದೀನಿ. ಗೋಪಿ ಬರಬೇಕು. ಗೋಪಿ ಬಂದಿದ ತಕ್ಷಣ ಹೊರಡುತ್ತೆ ಅಷ್ಟೇ. ನೋಡೋಣ ಏನೇನು ಕಲೆಕ್ಷನ್ಸ್ ಇರ್ತಾರೆ ಅಂತ ತರ್ತೀನಿ. ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗೊಂಬೆ ವೇಸ್ಟ್ ಮಾಡಬೇಡ. ಇದು ಹಾಟ್ ಬಾಕ್ಸ್ ನೋಡೋಣ. ಏನು? ಅಯ್ಯೋ, announcement, anyone housekeeping staff can you put the safety counter immediately. Stop announcement, anyone housekeeping staff can you put the safety counter immediately. Thank you. ಯುಗಾದಿ ಹಬ್ಬಕ್ಕೆ ಇಷ್ಟು ರೇಷನ್ಸ್ನ ತಂದ್ವಿ. ಫ್ರಿಜ್ಜಲ್ಲಿ ಇಡೋದಲ್ಲ, ಫ್ರಿಜ್ಜಲ್ಲಿ ಇಟ್ಬಿಡು. ನಾನು ತಗೊಂಡೆ ಜಾನ್ಸನ್ಸ್ ಬೇಬಿ ಸೊಪ್, ಚೆನ್ನಾಗಿದೆ. ಗೋಪಿ ಒಂದ್ಸಲ ತಂದಿದ್ರ, ಇದು ಸ್ಕಿನ್ ಡ್ರೈ ಆಗ್ತಿದೆ ಅಂತ. ಸೊ ಅದಕ್ಕೆ ಇದು ನಾನು ತಗೊಂಡೆ. 3 ಯೂನಿಟ್ಸ್. ಗೊಂಬೆಗೆ ಸೆಬಾಮೇಡ್ ಹಾಕೋದು. ಕೊಡೋ ಇಲ್ಲಿ, ಇದು ಚೆನ್ನಾಗಿದೆ. 99. ಸೊ ಇದೊಂದು ತಗೊಂಡೆ. ನಡಿಯೋ ಬ್ರೌನ್ ರೈಸ್. ನಮ್ಮ ಮನೇಲಿ ಜಾಸ್ತಿ ಎಳ್ಳು ಖಾಲಿ ಆಗುತ್ತೆ. ರೊಟ್ಟಿಗೆ ಮಾಡಿದಾಗ ಎಳ್ಳು ಹಾಕ್ತೀನಿ, ಅದಕ್ಕೆ ಎಳ್ಳು ತಗೊಂಡೆ. ಈ ಸಲ ಪೇಸ್ಟ್ ಈ ಥರ ತಗೊಂಡ್ವಿ. ನೋಡೋಣ, ಟ್ರೈ ಮಾಡೋಣ. ಫುಲ್ ಬೆಳ್ಳಗಾಗ್ಬಿಡ್ಲಿ ಅಂತ. ಬಿಸ್ಕೆಟ್ಸ್ ನಾನು ಇನ್ನೂ ಒಂದಷ್ಟು ತಗೋಬೇಕು. ನೋಡೋಣ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ಇದು ಐಸ್ ಟಬ್ ತಗೊಂಡ್ವಿ. ಒಂದು ಬೇಸಿಗೆ ಕಾಲ ಅಲ್ವಾ. ಗೊಂಬೆ ಎಷ್ಟು ಹತ್ರ ಗೊತ್ತಾ? ಯಾವಾಗಲೂ ಡಿಮಾರ್ಟ್ಗೆ ಹೋದಾಗ ನಂಗೆ ಈ ಚಾಕ್ಲೇಟ್ ಬೇಕು, ಬೌಂಟಿ. ಅಲ್ಲಿ ತಗೋಬಾ, ಇನ್ನೂ ಏನೇನೋ ಆಯ್ತಲ್ಲ. ಇನ್ನೊಂದೇನೋ ತೋರಿಸ್ಬೇಕಲ್ಲ. ಗೊಂಬೆ ತೆಗಿಬೇಡ ಗೊಂಬೆ. ನೋಡ್ಗೊಪ್ಸಿ, ಇವಾಗ ಏನಕ್ಕಪ್ಪು ಡಿಮಾರ್ಟಲ್ಲಿ ಇನ್ನೂ ಏನೇನೋ ತಗೋಬೇಕಾಯ್ತು ಸಣ್ಣ ಪುಟ್ಟದು. ನಾವು ಸದ್ಯಕ್ಕೆ ರೇಷನ್ ಮಾತ್ರ ಇವಾಗ ಯುಗಾದಿ ಬೆಲ್ಲ ನೋಡಿದ್ವಿ. ಬೆಲ್ಲದಲ್ಲಿ ಫುಲ್ಲು ಒಣಮೆಣ್ಸಿನ್ಕಾಯಿ ಖಾರ ಎಲ್ಲ ಹಾಕ್ಬಿಟ್ಟಿದ್ರು. ಒಬ್ಬಟ್ಟಿಗೆ ಬೇಕಲ್ಲ ಈಗ ಯುಗಾದಿ ಹಬ್ಬಕ್ಕೆ. ಸರಿ, ಅದು ಹಾಗಲ್ಲ, ಬೆಲ್ಲ ಆಚೆ ತೊಗೊಳ್ಳೋಣ ಅಂದ್ಬಿಟ್ಟು ಬೆಲ್ಲದ ಪುಡಿ ತೊಗೊಂಡ್ವಿ. ಮತ್ತು ನಾರ್ಮಲ್ ಸಣ್ಣ ಪುಟ್ಟ ರೇಷನ್ ಐಟಮ್ಸ್ನೆಲ್ಲ ತೊಗೊಂಡ್ವಿ.
ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಖುಷಿ ಆಯಿತು. ಕಾವ್ಯ ಅಂತೆ, ಶ್ರೀನಗರಲ್ಲಿರೋದಂತೆ. ಅವರು ವ್ಲಾಗ್ ಮಾಡ್ತಿರಲ್ಲ ಅಂತ ಅಂದ್ಬಿಟ್ಟು ಅವರೇ ಮಾತಾಡ್ಸಿದ್ರು. ಈ ವ್ಲಾಗ್ ನೀವೇನಾದ್ರು ನೋಡ್ರೆ ಕಮೆಂಟ್ ಮಾಡಿ. ನಂಗೆ ನಿಜ ಖುಷಿ ಆಯಿತು ಅವ್ರು ಮಾತಾಡಿದ್ದು. ಐಸ್ ಕ್ರೀಮ್ ಕರ್ಗೋಗಿರುತ್ತೆ, ಬೇಗ ನಡಿ ಬಾಟ್ಲಿಗೆ ಹಾಕೊಂಡು ತಿನ್ನೋಣ. ಒಂದು ಐಸ್ ಕ್ರೀಮ್ ತಿನ್ಬಿಟ್ಟು ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಐಸ್ ಕ್ರೀಮ್ ನಾವು ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಮೆಲ್ಟ್ ಆಗಿಬಿಟ್ಟಿದೆ. ಡೈರಿ ಮಿಲ್ಕ್ ತೊಗೊಂಡಿದ್ದು. ಇವಾಗ ಈ ರೇಷನ್ ಎಲ್ಲ ಜೋಡಿಸ್ತಾ ಇದೀವಿ. ಕೆಳಗಡೆ ತೋರಿಸ್ತಾ ನೆನೆ ಎಷ್ಟಿತ್ತು ಅಷ್ಟೇ. ಗೊಪ್ಪೆ ಈ ಕಿಡ್ಚಿಡು ಏನಮ್ಮ ಅನ್ಬಿಡ್ಲಾ? ಗೋಪಿ ಪಾಸ್ತಾ ಟೈಮ್ ಆಗ್ಬಿಟ್ಟೈತೆ, ಬಿಸಾಕ್ಲಾ ಅಥವಾ ಮಾತಿಲ್ಲ? ಪಾಸ್ತಾಗೆಲ್ಲ ಟೈಮ್ ಏನಿಲ್ಲ ಅಲ್ವಾ ಬೇಬೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೊಂಬೆ ಎಲ್ಲಿ ಹೋಗ್ತಾ ಇದೀವೋ? ಬೀಚ್ಗೆಲ್ಲೋ ಅಮ್ಮ ಅಕ್ಕ ಮನೆಗೆ. ಸೊ ಇವಾಗ ನಾವು ಬನ್ನೇರುಘಟ್ಟಕ್ಕೆ ಹೊರಡ್ತಾ ಇದೀವಿ. ಬನ್ನೇರುಘಟ್ಟದಲ್ಲಿ ಜಾತ್ರೆ ನಡೀತಾ ಇದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಅಕ್ಕ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ಬನ್ನೇರುಘಟ್ಟದಲ್ಲೇ ನನಗೆ ನನ್ನ ಫ್ರೆಂಡ್ ಕೂಡ ಇದ್ದಾನೆ, ಅವನು ಕೂಡ ಕರೆದಿದ್ದ ಹಬ್ಬಕ್ಕೆ. ಬಟ್ ಹೋಗೋಕ್ಕಾಗಿಲ್ಲ, ವೀಕ್ ಡೇಸ್ ವರ್ಕ್ ಇರುತ್ತಲ್ಲ, ಅದಕ್ಕೋಸ್ಕರ ಇನ್ನು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಷ್ಟೊತ್ತಲ್ಲಿ ಅಲ್ಲಿರಬೇಕಾಗಿತ್ತು, ಟೈಮ್ ಆಗೋಯ್ತು. ನೈಟ್ ಶಿಫ್ಟೆಲ್ಲ ಸ್ವಲ್ಪ ಮಲ್ಕೊಂಡು ಎದ್ದು ರೆಡಿಯಾಗಿ ಲೇಟ್ ಆಯಿತು. ಸೊ ಇವಾಗ ಹೋಗಿ ಅಲ್ಲಿ ನೋಡೋಣ ಯಾರ್ಯಾರು ಬಂದಿರ್ತಾರೆ. ನಮ್ಮ ಫ್ಯಾಮಿಲಿ ಎಲ್ಲ ಟುಗೆದರ್ ಇರುತ್ತಲ್ಲ, ಇವಾಗ ಚೆನ್ನಾಗಿರುತ್ತೆ, ಗೆಟ್ ಟುಗೆದರ್ ಥರ ಆಗಿರ್ತಾರೆ ಎಲ್ಲರೂ. ಸೊ ಸಿಗೋಣ ಅಲ್ಲಿ. ಸಂತುಷ್ಟರಾಗಿ ಭಕ್ತಿಯುಕ್ತ ಅಂತಃಕರಣರಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು. ಇದನ್ನು ನೋಡಲಾಗಿ ಈ ರಾಜನ ಗರ್ಭಾದೇಶದಿಂದ ಅಲ್ಲಿ ಹೋಗಲೂ ಇಲ್ಲ ಮತ್ತು ಸತ್ಯನಾರಾಯಣವನ್ನು ಕುರಿತು ನಮಸ್ಕಾರವನ್ನೂ ಮಾಡಲಿಲ್ಲ. ಈ ಇದ್ಯಾಗ ನಾವು ಸಮಸ್ತ ಗೋಪಾಲಕರು ಸತ್ಯನಾರಾಯಣ ಪ್ರಸಾದವನ್ನು ರಾಜನ ಮುಂದಿಟ್ಟು ಗೋಪಾಲಕ ದೇವಸ್ಥಾನಕ್ಕೆ ಬಂದು ಮುಂದೆ ಬಾ ಮಾಡಿದ್ವಿ ಮಾಡಿದ್ರೆ ನಾನು ಸ್ಟಾಪ್ ಮಾಡಿಸ್ತೀನಿ. ಮಾಡು ಮಂತ್ರ ನಂತರ ಆಯಾ ದೇವ ಪರಿಪೂರ್ಣಂ ತದಾಸ್ಮಿ ಶ್ರೀ ಮಹಾಗಣಪತಿ ದೇವತಾ ಶ್ರೀ ಕೃಷ್ಣಾರ್ಪಣ ಶ್ರೀ ರಮಾದೇವ ಸದನಮಸ್ತು. ಆಯ್ತಾ? ಜಿ ಎಸ್ ಟಿ ಹಾಕ ಬರುತ್ತಾ? ಮಂತ್ರ ಆಯಾ ದೇವ ಪರಿಪೂರ್ಣ ತದಾಸ್ಮಿ ಶ್ರೀ ಮಹಾಗಣಪತಿ ದೇವತಾ ಆದಿತ್ಯ ದೇವತಾ ರಮಾದೇವ ಸದನ ಕೃಷ್ಣ. ಸಾಕಾ? ತಿನ್ನ ಗಂಟೆ ಬಿಡಲ್ಲ ಅನ್ನೋದೆಲ್ಲ. ಇನ್ನು ನಾನು ಅಲ್ಲೇನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ, ನಾವು ಜಾಸ್ತಿ ಹೊತ್ತಿರಲಿಲ್ಲ. ಇರೋಣ ಅಂತ ಇದ್ವಿ. ನಮ್ಮ ಚಿಕ್ಕಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಸರಿ ಹಾಸ್ಪಿಟಲ್ಗೆ ಹೊರಡಬೇಕಾಗಿತ್ತು, ಅದಕ್ಕೋಸ್ಕರ ವಾಪಸ್ ಬಂದ್ವಿ. ಗೋಪಿಯವ್ರ ಅಮ್ಮಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಬಂದ್ವಿ. ಇನ್ನು ಬರಬೇಕಾದ್ರೆ ಸ್ವಲ್ಪ ತಲೆ ನೋವ್ತಿತ್ತು, ನನಗೂ ಯಾಕೋ ಗೊತ್ತಿಲ್ಲ. ಅದಕ್ಕೆ ಗೋಪಿಗೆ ಹೇಳ್ದೆ ಅಲ್ಲಿ ಕಾಫಿ ನೀವು ಕೊಡಿಸು ಅಂತ ಹೇಳಿ. ಯೂಶ್ವಲಿ ಮನೇಲೇ ಮಾಡ್ಕೊಂಡು ಕುಡಿ ಅಂತಂದರು ಗೋಪಿ, ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಆಚೆ ಹೋದಾಗ ಒಂದು ಸ್ವಲ್ಪ ಹಂಗೆ ಕುಡಿದಾಗ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಸರಿ ಅಂತ ಹೇಳಿ ಇವಾಗ ಕಾಫಿನ ಇಸ್ಕೊಂಡು ಸ್ಟ್ರಾಂಗ್ ಆಗಿತ್ತು, ಕುಡ್ಕೊಂಡು ಇವಾಗ ವಾಪಸ್ ಹೊರಟ್ವಿ ಮನೆಗೆ. ಒಮ್ಮೆ ಹೆಂಗೆ ಮಾಡಿದಲ್ಲ ಮನ್ಮತ್ತಲ್ಲ. ನಮ್ಮಮ್ಮ ಇವತ್ತು ನಾನು ಹಾಲ್ ಸಾರು ತಿನ್ಬೇಕು ಅನಿಸ್ತದೆ ಅಂತ ಕೇಳಿದಕ್ಕೆ ಹಾಲ್ ಸಾಂಬಾರು ಮಾಡ್ಕೊಡ್ತಾವ್ರಿ. ರಕ್ಮಣಿ ಫಂಕ್ಷನಿಂದ ಬಂದಿದ ತಕ್ಷಣ ಹಾಲ್ ಸಾಂಬಾರು ಮಾಡ್ಕೊಡ್ತಾವ್ರಿ.
ಹೇಳ್ತೀನಿ ನಾನು ಬಿಡು. ಸೊ ಇದನ್ನೇನೇನು ಮಾಡ್ಬೇಕೀಗ? ನೀನು ಇದನ್ನ ತೊಳೆದ್ಬಿಟ್ಟು ರುಬ್ಕೋಬೇಕು, ಸಾಂಬಾರು ಪುಡಿ ಹಾಕಬೇಕು. ಹಂಗೆ ಇರು ತೊಳ್ಕೊತೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಇಷ್ಟು ರುಬ್ಕೋಬೇಕಾ? ಕರಿಬೇವು ಒಗ್ಗರಣೆಗೆ ಸಾಂಬಾರು ಪುಡಿ ಹಾಕಿ ರುಬ್ಕೋಬೇಕು. ಚಕ್ಕೆ ಲವಂಗ ಏನು ಹಾಕಲ್ವಾ? ಏನು ಹಾಕ್ಬಾರ್ದು. ಸರಿ ರುಬ್ಕೊ. ಹಿಡ್ಸಿವಿ ಹೋಗುವಂತೆ ಆಗೋಯ್ತು. ಮೊಟ್ಟೆ ಸಾರು ಇರಪ್ಪ. ಹಾಲು ಅಕ್ಕಿ ಮೊಟ್ಟೆ. ಹಾಲು ಸಾರು ಯಾಕೆ? ಹಾಲು ಸಾರು ಅಂದ್ರೆ ಹಾಲು ತರಲ್ಲ, ಅದು ಒಂಥರ ನಮ್ಮ ಮೂರಲ್ಲಿ ಮಾಡ್ತೀವಿ ನಾವು. ಚೆನ್ನಾಗಿರುತ್ತೆ. ಹೌದಾ? ಮತ್ತೆ ಸಣ್ಣ ಮಾಡ್ಕೊಳ್ಳ? ಮಾಡ್ಕೊ ಈರುಳ್ಳಿ. ನಾನು ಅಮ್ಮ ಒಂದು ಅತ್ತೆಗೆ ಒಂದು ಕೊಡ್ಸಿದ್ದು. ಯಾಕೆ ಜೀವಿ? ನೀನು ತಿನ್ನಲ್ವಾ ಹಾಲು ಸಾರು? ನಾನು ನೀನು ತಿಂತಿ ಅಂದ್ಬಿಟ್ಟು ಇರು ತಿನ್ಕೊಂಡು ಹೋಗ್ಲಿ ಬಿಸಿ ಮುದ್ದೆ ಅಂತಂದಿದ್ದು. ಸರಿ ಆಯ್ತು, ಹೋಗಿ ನಾನು ತಿಂದು ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಹೋಗ್ಬೇಕು. ಚೆನ್ನಾಗಿರ್ತದೆ ತಿಂದ್ರೆ. ಬಾಣ ಅಂತಂದಲ್ಲಿ ಮಾಡ್ಕೊಟ್ಟಿದ್ದೆ. ಇನ್ನು ಈ ರೆಸಿಪಿ ನಮ್ಮ ಮುತ್ತಜ್ಜಿಯಿಂದ ನಮ್ಮ ಅಜ್ಜಿಗೆ, ನಮ್ಮ ಅಜ್ಜಿಯಿಂದ ನಮ್ಮಮ್ಮಂಗೆ, ನಮ್ಮಮ್ಮಯಿಂದ ನನಗೆ ಇವಾಗ ನಾನು ಕಲ್ತ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಬಾಣಂತನದಲ್ಲೆಲ್ಲ ಕೊಟ್ಟಿದ್ರು. ನಂಗೆ ಸಖತ್ ಇಷ್ಟ ಈ ಸಾಂಬಾರು. ಯಾಕೋ ಗೊತ್ತಿಲ್ಲ ತಿನ್ನಬೇಕು ಅಂತ ಅನಿಸ್ತು. ಸರಿ ಇಮಿಡಿಯೇಟಾಗೆ ಮಾಡೇ ಬಿಡೋಣ ಅಂತ ಹೇಳಿ ಮಾಡಿದ್ವಿ. ಜೀವಿ ಕೂಡ ಬಂದಿದ್ದ, ಬಟ್ ಆದರೆ ಅವನು ಈಟ್ ಮಾಡ್ತಾನೆ, ತಿನ್ಕೊಂಡು ಹೋಗ್ತಾನೆ ಅಂದರೆ ಅವ್ನು ಬೇಡ ಹಾಕ ನಾನು ತಿನ್ನಲ್ಲ ಮೊಟ್ಟೆ ಅಂತಂದ. ಸರಿ ಅಂತ ಹೇಳಿ, ಅಂದರೆ ಮೊಟ್ಟೆಗೆ ಹಾಲು ಹಾಕಿರೋದನ್ನ ತಿನ್ನಲ್ಲ ಅಂದ. ಸರಿ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ. ಇನ್ನು ಒಂದು ಕಡೆ ರೈಸ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೆ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಗೊಂಬೆ ಅಂತೂ ಫುಲ್ ಆಟ ಅವಳಿಗೆ. ಸರಿ ಅವಳು ಒಂದು ಕಡೆ ಆಟ ಆಡ್ತಿದ್ಲು. ಅವಳಿಗೂ ಕೂಡ ಡ್ರೆಸ್ನ ಚೇಂಜ್ ಮಾಡಿ, ಇವಾಗ ಫುಲ್ಲು ಸೆಕೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ಲೀವ್ಲೆಸ್ ಬನ್ನಿನ ಥರ ಹಾಕಿದ್ದೆ. ಸೊ ಈ ಥರ ಡ್ರೆಸ್ ಅವಳಿಗೆ ಕಂಫರ್ಟಬಲ್ ಫೀಲ್ ಇರುತ್ತೆ ಇವಾಗ ಅಂತ ಅಂದ್ಬಿಟ್ಟು ಈ ಥರ ಹಾಕಿದ್ದೆ. ಇನ್ನು ಅಡುಗೆ ಮನೆಯಲ್ಲಿ ಅಲ್ಲಿ ತಲೆಯಲ್ಲೇ ಕ್ಲೀನ್ ಮಾಡ್ಕೊಳ್ತವ್ರ ಅಮ್ಮ. ಒಂದು ಕಡೆ ನಾವು ಅಡುಗೆ ಮಾಡ್ಕೊತಿದ್ರೆ, ಇನ್ನೊಂದು ಕಡೆ ತಾತ ಮತ್ತು ಗೋಪಿ, ಗಿರಿ ಎಲ್ಲರೂ ಕೂಡ ಮೂವಿ ಹಾಕ್ಕೊಂಡು ನೋಡ್ತಾಯಿದ್ರು. ತಗೋ ಹಿಂಗೆ ಮುಚ್ಕೋ, ಹಿಂಗೆ ಮುಚ್ಕೊಂಡು ಹಿಂಗೆ ಕುಲ್ಕು. ಹಿಂಗನ್ನಮ್ಮ ಮಸಾಲೆ. ಮಸಾಲೆ ಎಣ್ಣೆ ಬಿಡಬೇಕಾ? ಸರಿ ಬಿಡು. ಸ್ವಲ್ಪ ಕಮ್ಮಿ ಹಾಕೋಣ, ಬೇಕಾದ್ರೆ ಹಾಕೋಣ. ಇಡಿಸುತ್ತೆ. ಎಣ್ಣೆನೇ ಹಾಕಿಲ್ಲ ಮೊಟ್ಟೆಗೆ, ಅವನು ಚೆನ್ನಾಗಿ. ಇಷ್ಟು ಗಟ್ಟಿ ಇರಬೇಕು. ಹಾಲು ಚೆನ್ನಾಗಿ ಕುದ್ದು ಆರಿದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡೋದು, ಆಮೇಲೆ ಎಗ್ ಹಾಕೋದು. ಸಕ್ಕದಾಗಿರುತ್ತೆ ಹಾಲು ಸಾಂಬಾರು. ವೆಜ್ಜಲ್ಲೂ ಆಪ್ಷನ್ಸ್ ಇದೆ. ನಾವಿವತ್ತು ಕಾಯಿ ಸಿಕ್ಕಿಲ್ಲ, ಅಡ್ಲಕಾಯಿ. ಇನ್ನೊಂದೇನೆಂದರೆ, ಏನಪ್ಪ ಡೈಲಿ ಅಡುಗೆ ಮಾಡಿ ತಿನ್ನೋದು ಅಂತ ಅನ್ನೋ ಟೈಮಲ್ಲಿ ಈ ಥರ ಸಾಂಬಾರನ್ನ ನೀವು ಮನೇಲಿ ನಿಜ ಟ್ರೈ ಮಾಡಿ. ಅದರಲ್ಲೂ ಬಿಸಿ ಸಾಂಬಾರಿಗಿಂತ ನೆಕ್ಸ್ಟ್ ಡೇ ಆರೋಗಿರುತ್ತಲ್ಲ, ತಣ್ಣಗಾಗಿರುತ್ತಲ್ಲ, ಆ ಸಾಂಬಾರು ಟೇಸ್ಟ್ ಅಂತೂ ನಿಜ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಸ್ವರ್ಗ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಅಥವಾ ಟ್ರೈ ಮಾಡಿರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ. ಅಷ್ಟು ಚೆನ್ನಾಗಿರುತ್ತೆ ಹಾಲು ಸಾರು. ಅವಾಗೆಲ್ಲ ಜಾಸ್ತಿ ಮಾಡೋರು ಈ ಥರ. ಸೊ ಇವಾಗ ಆ ಮಸಾಲೆಗೆ ಏನು ನೀರು ಅಷ್ಟೊಂದು ಹಾಕ್ಕೊಂಡಿಲ್ಲ, ಸ್ವಲ್ಪ ಗಟ್ಟಿ ಮಸಾಲೆ ಥರನೇ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಮೊಟ್ಟೆನ ಹಾಕ್ಕೊಳ್ತಾ ಇದ್ದಾರೆ. ಇನ್ನು ಮೊಟ್ಟೆನೂ ಅಷ್ಟೇ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಕೊಂಡು ಏನು ಹುರ್ಕೊಂಡಿರಲಿಲ್ಲ.
ಡೈರೆಕ್ಟಾಗಿ ಮೊಟ್ಟೆನ ಫುಲ್ ನೋಡಿದ್ರಲ್ಲ ಕಲಿಸ್ಕೊಂಡು ಡೈರೆಕ್ಟ್ ಬಾಣಲಿಲಿ ಫ್ರೈ ಮಾಡ್ಕೊಂಡು ದಪ್ಪ ಥರ ಇಟ್ಕೊಂಡಿದ್ದಾರೆ. ಇನ್ನು ಇದರಲ್ಲಿ ವೆಜ್ ಆಪ್ಷನ್ಸ್ ಕೂಡ ಇದೆ. ನನಗೆ ವೆಜ್ ಆಪ್ಷನಲ್ಲಿ ಅಡ್ಲೆಕಾಯಿ ಸಿಕ್ಕಿಲ್ಲ, ಅಂದರೆ ಅದು ಅಡ್ಲೆಕಾಯಿಗೆ ಇನ್ನೊಂದು ಹೆಸ್ರೇನೋ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಅದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಅದಿರಲಿಲ್ಲ. ಸೊ ಇನ್ನೇನು ಈ ಥರ ಕೊತ ಕುದಿಯೋ ಟೈಮಲ್ಲಿ ಹಾಲನ್ನ ಹಾಕಬೇಕಾಗಿತ್ತು. ಇನ್ನೊಂದು ಕಡೆ ನಮ್ಮಮ್ಮ ಮುದ್ದೆ ಮಾಡ್ತಿದ್ರು, ಇನ್ನು ತಾತಂಗೆ ಮುದ್ದೆ ಬೇಕಲ್ಲ, ಸೊ ಅದಕ್ಕೋಸ್ಕರ ಮುದ್ದೆ ಮಾಡಿಕೊಡ್ತಾ ಇದ್ದಾರೆ. ಇದಾಗಿದ್ದ ನಂತರ ಸಾಂಬಾರು ಚೆನ್ನಾಗಿ ಕುದ್ದು ಈ ಥರ ಎಣ್ಣೆ ಬಿಟ್ಟಿದೆ ಅಂದಾಗ ಇವಾಗ ಹಾಲು ಆರಿರುತ್ತಲ್ಲ, ಈ ಹಾಲನ್ನ ಹಾಕಬೇಕು ಅಷ್ಟೇ. ಹಾಲು ಸಾಂಬಾರು ರೆಡಿ. ಇದ್ರ ಜೊತೆ ನೀವು 2 ಮುದ್ದೆ ತಿನ್ಬೋದು. 2 ಮುದ್ದೆ ತಿನ್ನೋರು ತಿಂತಾರೆ, ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದೆ ಸಾಂಬಾರನ್ನ ಬೇಗ ಮಾಡಿಬಿಡೋರು ಅವಾಗೆಲ್ಲ. ಟೇಸ್ಟ್ ನೋಡು. ನಿನಗೆ ಹಾಲು ನನಗೆ ಹಾಲು ಬೇಡ, ಇನ್ನೊಂದು ಚೂರು ಮಸಾಲೆ ಸಾಕು. ನೀವು ಎಷ್ಟು ಒಳ್ಳೆ ಬರುತ್ತೆ, ಕುದಿದ್ರೆ ಗಟ್ಟಿ ಬರ್ತದೆ. ಸರಿ ಕುದೀರಿ, ನಾನು ಟಿವಿ ನೋಡಿ. ಏನಮ್ಮ ಇದು ಯಾರು ಮಾಡಿದ್ದು? ಗೊಂಬೆ, ನೀನೇನು ತಿಂತೀಯಾ? ಮುದ್ದೆ ಬೇಕಾ ಅನ್ನ ಬೇಕಾ? ಮುದ್ದೆ. ಮುದ್ದೆ ಏನಲ್ಲ ಇಲ್ಲಿ ಹಾಲ್ ಸಾಂಬಾರ್ ನಿಮ್ಮ ಹೆಂಡತಿ ಮಾಡ್ತಿತ್ತಲ್ಲ ಹಾಲ್ ಸಾಂಬಾರ್, ಅದು ಚೆನ್ನಾಗೈತಾ? ನಿನ್ನ ಮಗಳು ಮಾಡ್ತಾರ ಹಾಲ್ ಸಾಂಬಾರ್ ಚೆನ್ನಾಯ್ತಾ? ಆಮೇಲೆ ಹೇಳು, ವಿಡಿಯೋ ಮಾಡ್ಕೊಂತೀನಿ. ಅವಳು ಮಾಡ್ದಂಗೆ ಬಿಲ್ಡಲ್ಲೂ ಬರ್ತಿಲ್ಲ. ನೋಡ್ದಮ್ಮ ತಿನ್ಬಿಟ್ಟು ಹೇಳ್ತಾತ. ಇನ್ನೊಂದು ಮುಂಚೆನೇ ಹೇಳ್ತೀನಿ ಬೇಕಾದ್ರೆ. ತಿನ್ನೋ ಮುಂಚೆನೆ ನೀನು ನಮ್ಮಮ್ಮನ ಅಡುಗೆ ನಂಗೆಲ್ಲ ಹೇಳ್ಬೇಡ. ಹೌದು. ಕಡಲೆಕಾಯಿ ಚಟ್ನಿ ಯು ವಾಂಟ್? ಕಾಳಲ್ಲ ತಾತ, ಮೊಟ್ಟೆ ತಿನ್ನು. ತಿನ್ಬಿಟ್ಟು ಹೇಳು. ಕಡಲೆಕಾಳು ಹಾಕ್ತೀನಿ ಅಂತೂ, ಮೊಟ್ಟೆ ಹಾಕಿದ್ಮೇಲೆ ಹಾಕ್ಬಾರ್ದು ಅಂತು. ಅಮ್ಮ ಹಾಲು ಸ್ವಲ್ಪ ಹೊಡೆದಂಗೆ ಕಾಣುತ್ತಾ? ಹಾಲು ಹೊಡೆಯುತ್ತದ. ಹೆಂಗೈತತ? ಏನಮ್ಮ ಮಿಂಚಿಂಗ್? ನಮ್ಮಮ್ಮ ಹಾಕೊಂಡಿರೋ ಸೀರೆ ಅವ್ರ ಅಜ್ಜಿ ಸೀರೆ, ನನಗೆ ಮುತ್ತಜ್ಜಿ ಸೀರೆ. ಹೌದಾ? ಉಪ್ಪು ಕಮ್ಮಿ ಅಂತೆ. ನಿನ್ ಖಾರ ಈ ಕಡೆ ಉಪ್ಪು ಕಮ್ಮಿ. ಸಾರು ಟೇಸ್ಟ್ ಚೆನ್ನಾಗೈತೆ, ಸ್ವಲ್ಪ ಖಾರನೇ. ಅಂದರೆ ನಾನೇ ಸಾಂಬಾರು ಪುಡಿ ಹಾಕಿದ್ದು, ನಿಂದೆಲ್ಲ ತಪ್ಪು ನಂದೇ. ಅದು ಚೆನ್ನಾಯ್ತು ಸಾಂಬಾರು. ಥ್ಯಾಂಕ್ಸ್, ನನ್ನ ಬಯಕೆ ಇದು. ಇದರಲ್ಲಿ ಏನು ಕಾಳು ಹಾಕ್ತಾರಮ್ಮ ಇನ್ನು? ಅವರೆಕಾಳು, ತೊಗರಿಕಾಳು, ಅಡ್ಲಕಾಯಿ, ಹೀರೆಕಾಯಿ, ಕುಂಬಳಕಾಯಿ, ಆಮೇಲೆ ಬಿಳಿ ಬದನೆಕಾಯಿ ಹಾಕಿ ಮಾಡ್ತಾರೆ, ಚಿಕ್ಕ ಗುಂಡು ಬದನೆಕಾಯಿ. ಆಮೇಲೆ ಈರುಳ್ಳಿ ಒಳಗೆ ಮಾಡ್ತಾರೆ. ಅಜ್ಜಿ ಯಾವಾಗಲೂ ಇದು ಮಾಡೋದು. ತಾತ ಅಜ್ಜಿ ಹಿಂಗೆ ಮಾಡ್ತಿತ್ತ ತಾತ? ಹಾಂ, ಚೆನ್ನಾಗಿ ಮಾಡೋದು. ನೋಡಿದ್ರಲ್ವ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಬೋದು. ಇನ್ನು ಊಟ ಆದಮೇಲೆ ಡೈಲಿ ನಾವು ವಾಕಿಂಗ್ ಹೋಗ್ತೀವಿ, ನಾನು ಗೊಂಬೆ. ಸರಿ, ಗೊಂಬೆಗೂ ಕೂಡ 1-2 ರೌಂಡ್ ಆಗುತ್ತೆ. ಹಾಗೆ ನಾವು ಕೂಡ ನಮ್ಮ ಪರ್ಸನಲ್ ಟೈಮ್ ಅದು ಇದು ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿರುತ್ತೆ ಒಂಥರ. ಸರಿ ಅಂತ ಹೇಳಿ ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ದಿನಚರಿ ಕನ್ನಡ ವ್ಲಾಗ್ಸ್. ಬಾಯ್ ಬಾಯ್, ನಮಸ್ತೆ.